ಹೌದು ಗೆಳೆಯರೆ, 35 ಹಾಡುಗಳ ಚಿತ್ರದೊಂದಿಗೆ ಬಂದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬಿಗ್ ಬಾಸ್ ವೇದಿಕೆಯ ಮೇಲೆ ಘೋಷಣೆ ಮಾಡಿದ್ದಾರೆ. ಏನದು ವಿಚಾರ? ರವಿಚಂದ್ರನ್ ಹೊಸ ಸಿನಿಮಾ ಐ ಆಮ್ ದಿ ಗಾಡ್ ಇದು ಬಿಗ್ ಬಾಸ್ ವೇದಿಕೆಯಲ್ಲಿ ಘೋಷಣೆಯಾಗಿದೆ. ಹೌದು, ಸಂಪೂರ್ಣವಾಗಿ AI ತಂತ್ರಜ್ಞಾನ ಬಳಸಿ ರವಿಚಂದ್ರನ್ ಅವರೇ ಒಂದು ನಿರ್ಮಾಣ ಮಾಡಿದಂಥ ಒಂದು ಸಿನಿಮಾ ಆಗಿದೆ. ವಿಶೇಷವೇನೆಂದರೆ ಈ ಒಂದು ಚಿತ್ರ 30ರಿಂದ 35 ಹಾಡುಗಳನ್ನು ಒಳಗೊಂಡಿದೆ. ಮೇ 30ರಂದು ಹುಟ್ಟುಹಬ್ಬದಂದು ಸಿನಿಮಾ ಬಿಡುಗಡೆ ಮಾಡುವಂತಹ ಉದ್ದೇಶ ರವಿ ಸರ್ ಹೊಂದಿದ್ದಾರೆ. ರವಿಚಂದ್ರನ್ ಸಿನಿಮಾಗಳಲ್ಲಿ ಹಾಡುಗಳೇ ಹೈಲೈಟ್ ಆಗಿರುತ್ತೆ. ಅವರು ನೀಡಿದಂಥ ಹಲವು ಸಿನಿಮಾಗಳಲ್ಲಿ ಇದೇ ಎದ್ದು ಕಾಣಿಸ್ತಾ ಇದೆ. ಈಗ ಅವರು 35 ಹಾಡುಗಳು ಇರುವಂತಹ ಒಂದು ಸಿನಿಮಾ ಮೂಲಕ ರೆಡಿಯಾಗಿದ್ದಾರೆ. ಬಿಗ್ ಬಾಸ್ ಫಿನಾಲೆ ವೇದಿಕೆ ಮೇಲೆ ಒಂದು ಘೋಷಣೆ ಸಹ ಮಾಡಿದ್ದಾರೆ. ಇದನ್ನು ಕೇಳಿ ಅನೇಕರಿಗೆ ಅಚ್ಚರಿ ಮತ್ತು ಶಾಕ್ ಆಗಿದ್ದಾರೆ. ಐ ಆಮ್ ಗಾಡ್ ಎಂಬುದು ಒಂದು ಚಿತ್ರದ ಟೈಟಲ್. ಇದು ಸಂಪೂರ್ಣವಾಗಿ AI ತಂತ್ರಜ್ಞಾನದಿಂದ ಮಾಡಲ್ಪಟ್ಟಿದೆ. ಸಿನಿಮಾ ಅನ್ನೋದು ವಿಶೇಷ. ಈ ಬಗ್ಗೆ ರವಿಚಂದ್ರನ್ ಅವರು ಮಾಹಿತಿ ನೀಡಿರೋದು, ಒಬ್ಬರನ್ನು ಎಲಿಮಿನೇಟ್ ಮಾಡಲು ರವಿಚಂದ್ರನ್ ಅವರನ್ನು ಬಿಗ್ ಬಾಸ್ ಮನೆಗೆ ಕರೆಸಿದ್ರು. ಈ ವೇಳೆ ಅವರು ಸಿನಿಮಾದ ಬಗ್ಗೆ ಮಾಹಿತಿ ನೀಡಿದರು. 2.5 ವರ್ಷದಿಂದ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. 400 ದಿನ ಶೂಟ್ ಮಾಡಿದ್ದೇನೆ. ಈ ಸಿನಿಮಾವನ್ನು ಒಬ್ಬನೇ ಮಾಡಿದ್ದೇನೆ. AI ಇದೆ, ಕ್ಯಾಮ್ರಾಮ್ಯಾನ್ ಬಿಟ್ಟರೆ ಉಳಿದವರೆಲ್ಲರೂ ಕೂಡ ನಾನೊಬ್ಬನೇ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಐ ಆಮ್ ಗಾಡ್ ಚಿತ್ರದ ಹೆಸರು. ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಇಲ್ಲ, ಎಲ್ಲನೂ ಕೂಡ ನಾನೇ ಅಂತ ರವಿಚಂದ್ರನ್ ಅವರು ರಿವೀಲ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಅವರ ಒಂದು ಸಿನಿಮಾ ಯಾವ ರೀತಿ ಇದೆ, 35ರ ಒಂದು ಹಾಡುಗಳು ಏನೆಲ್ಲ ಇರ್ಬೋದು ಅಂತ ಕ್ಯೂರಿಯಾಸಿಟಿ